ಇನ್ನು ಕೋಲಾರದಲ್ಲಿ ಮಂಕಿ ಕ್ಯಾಪ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ಶೋಕಿಗಾಗಿ ಮಂಕಿ ಕ್ಯಾಪ್ ಧರಿಸಿ ಕಳ್ಳತನ ಮಾಡ್ತಾ ಇತ್ತು ಈ ಗ್ಯಾಂಗ್. ಕೋಲಾರ ಪೊಲೀಸರು ಈ 5 ಖದೀಮರನ್ನ ಬಂಧಿಸಿದ್ದಾರೆ. 16 ಅಂಗಡಿಗಳ ಶಟರ್ ಮುರಿದು ದರೋಡೆ ಮಾಡಿದೆ ಈ ಗ್ಯಾಂಗ್. ಶೋಕಿಗಾಗಿ ಮಾಡ್ತಾ ಇದ್ದಂತಹ ದರೋಡೆ. ಬೆಂಗಳೂರಿನ 2 ಅಪ್ರಾಪ್ತ ಬಾಲಕರು ವಿನೋದ್, ರಿಯಾನ್, ಪ್ರವೀಣ್ ಕುಮಾರ್ ಎನ್ನುವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. 16 ಅಂಗಡಿಗಳ ಶಟರ್ ಮುರಿದು ದರೋಡೆ ಮಾಡಿದ್ದಾರೆ. 5 ಆರೋಪಿಗಳೀಗ ಅರೆಸ್ಟ್ ಆಗಿದ್ದಾರೆ. ಕೋಲಾರ ನಗರ, ಚಿಂತಾಮಣಿ, ಗೌರಿಬಿದನೂರು, ತುಮಕೂರಿನಲ್ಲೆಲ್ಲ ಕಳ್ಳತನ ಆಗಿದೆ. ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ರು ನೋಡಿ, ಸಿಸಿಟಿವಿಯ ದೃಶ್ಯಾವಳಿಗಳಿವೆ. ಈ ರೀತಿ ಮಂಕಿ ಕ್ಯಾಪ್ ಧರಿಸಿ ಬರ್ತಾರೆ, ತಮ್ಮ ಗುರುತು ಪತ್ತೆಯಾಗಬಾರ್ದು ಅಂತ. ಡಿಸೆಂಬರ್ 18, ಜನವರಿ 18ಕ್ಕೆಲ್ಲ ನಡೆದಂತಹ ಖದೀಮರ ಕಳ್ಳತನದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಈಗ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳನ್ನ ಒಮ್ಮೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ಖದೀಮರ ಕಳ್ಳತನ ಯಾವ ರೀತಿಯಲ್ಲಿ ನಡೀತಾ ಇತ್ತು. ಮಂಕಿ ಕ್ಯಾಪ್ ಧರಿಸಿ ಬರ್ತಾರೆ, ಅಂಗಡಿಗಳ ಶಟರ್ ಮುರಿದು ಒಳ ಹೋಗಿ ದರೋಡೆ ಮಾಡೋದು. ಶೋಕಿಗಾಗಿ ಈ ರೀತಿ ದರೋಡೆ ನಡೆಸ್ತಾ ಇದ್ರಂತೆ. ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಅಪ್ರಾಪ್ತರು ಕೂಡ ಇದ್ರು ಈ ಗ್ಯಾಂಗ್ನಲ್ಲಿ. ಕೋಲಾರ ನಗರ, ಚಿಂತಾಮಣಿ, ಗೌರಿಬಿದನೂರು, ತುಮಕೂರು ಹೀಗೆ ಹಲವು ಕಡೆಯಲ್ಲಿ ಈ ಆರೋಪಿಗಳು ದರೋಡೆ ಮಾಡಿದ್ದಾರೆ. ಈ ಗ್ಯಾಂಗ್ನ ಕಳ್ಳತನದ ದೃಶ್ಯವನ್ನ ಸಿಸಿಟಿವಿಯಲ್ಲಿ ಸರಿಯಾದಂತಹ ದೃಶ್ಯ ನೋಡ್ತಾ ಇದ್ದೀವಿ. ವಿನೋದ್, ರಿಯಾನ್, ಪ್ರವೀಣ್ ಕುಮಾರ್ ಅರೆಸ್ಟ್ ಆದವರು, ಜೊತೆಗೆ 2 ಅಪ್ರಾಪ್ತ ಬಾಲಕರು ಕೂಡ ಇದ್ದಾರೆ.